ನಂಬರ್ 69 ನೋಡಿ. ಕ್ವಶನ್ ನಂಬರ್ 69 ಅಲ್ಲಿ ಈ ರೀತಿ ಒಂದು ಫ್ರಾಕ್ಷನ್ ಕೊಟ್ಬಿಟ್ಟು ಡೆಸಿಮಲ್ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದೇನೆ. ಆಯ್ತಾ? ಯಾವ ರೀತಿ ಮಾಡ್ತೀರಾ ನೋಡಿ. ಫಸ್ಟ್ ಏನ್ ಮಾಡ್ಕೊಳ್ತೀರಾ, ನ್ಯೂಮರೇಟರ್ ಏನಿದೆ ಅದನ್ನ ಬರ್ಕೋತೀರಾ. ನ್ಯೂಮರೇಟರ್ 43 ಇದೆ, 43 ಬರ್ಕೋತೀರಾ. ಅದಾದ್ಮೇಲೆ ಡಿನಾಮಿನೇಟರ್ ಅಲ್ಲಿ 3 zeros ಇದೆ. ಡಿನಾಮಿನೇಟರ್ 3 zeros ಇದೆ ಅಂದ್ರೆ 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಬೇಕು. 1 2 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡಬೇಕು ಅಷ್ಟೇನೆ. 0.043 ಅಥವಾ ಇದನ್ನ 0.043 ಅಂತ ಬೇಕಾದ್ರೂ ಬರ್ಕೋಬಹುದು. ಆಯ್ತಾ? ಆಪ್ಷನ್ ಏನ್ ಬರುತ್ತೆ, 0.043 ಆಪ್ಷನ್ ಬಿ. ಆಯ್ತಾ? ಈ ಲೆಕ್ಕನ ಯಾರಿಗೆ ನಾನು ಮಾಡಿಸ್ತಾ ಇರೋದು, 3ನೇ ಕ್ಲಾಸ್ ಮಕ್ಕಳಿಗೆ ಈ ಲೆಕ್ಕನ ಮಾಡಿಸ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಈಗ ನೋಡಿ, 2025 ಡಿಸೆಂಬರ್ 13ನೇ ತಾರೀಕು ನವೋದಯ ಮುಖ್ಯ ಪರೀಕ್ಷೆ ನಡೀತು. ಪೂರ್ತಿ ರಾಜ್ಯದಲ್ಲಿ ಡಿಸೆಂಬರ್ 13ನೇ ತಾರೀಕು ಶನಿವಾರ ನವೋದಯ ಎಕ್ಸಾಮ್ ನಡೀತು. ಅದರಲ್ಲಿ ಆಯ್ತಾ, ಕ್ವಶನ್ ಪೇಪರ್ ಇಲ್ಲೇ ಇದೆ, ಕೈಲೇ ಇದೆ. ಈಗ ಒಂದು 3 ದಿನ ಆಗೈತೆ. ಇವತ್ತು ಭಾನುವಾರ, ಲಾಸ್ಟ್ ಶನಿವಾರ ನಡೆದಿದ್ದು. ಲಾಸ್ಟ್ ಶನಿವಾರ ನಡೆದಿದ್ದು. ಇದು ಸಿ ಇದೆ, ಬುಕ್ಲೆಟ್ ನಂಬರ್ ಸಿ. ಆಯ್ತಾ? ಬುಕ್ಲೆಟ್ ಸೀರೀಸ್ ಸಿ ಇದೆ. ಇದರಲ್ಲಿ ಕ್ವಶನ್ ನಂಬರ್ ತೋರಿಸ್ತೀನಿ ನೋಡಿ. ಕ್ವಶನ್ ನಂಬರ್ 48 ಅಲ್ಲಿ ಏನ್ ಕೇಳಿದ್ದೇನೆ ಗೊತ್ತಾ ಅಣ್ಣ ಬಾಂಡು? 48 ಅಲ್ಲಿ 999/1000 ಇದನ್ನ ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದೇನೆ. ಆಯ್ತಾ? ನಾನು ಆಲ್ರೆಡಿ ಹೇಳಿದ್ನಲ್ಲ, ಈ ರೀತಿ ಲೆಕ್ಕ ಎಲ್ಲ ನಾವು ನವೋದಯ ಕ್ವಶನ್ ಶುರು ಮಾಡ್ತೀವಲ್ಲ, ಕ್ವಶನ್ ನಂಬರ್ ಪ್ರಾಕ್ಟೀಸ್ ಕ್ವಶನ್ 1 2 3 ಅಂತ ಶುರು ಮಾಡ್ತೀವಲ್ಲ, ಅದಕ್ಕೆ ಮುಂಚೆ ಒಂದು ಎಕ್ಸಾಂಪಲ್ ತಗೊಂಡು ಮಾಡಿಸಿರ್ತೀವಿ. ಆ ಎಕ್ಸಾಂಪಲ್ ಅಲ್ಲಿ ಈ ರೀತಿ ಲೆಕ್ಕಗಳನ್ನ ಮಾಡಿಸಿದೀವಿ. ನಾನು 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳಿಗೆ ನವೋದಯ ಮೈನ್ ಕೋರ್ಸ್ ಅಂತ ಮಾಡಿದಿನ, ಅದರಲ್ಲಿ ಆ ಎಕ್ಸಾಂಪಲ್ ಕ್ವಶನ್ ನ ಇವರು ಇದ್ರಲ್ಲಿ ಕೊಡಿದೆ ಕ್ವಶನ್ ಪೇಪರ್. ಈ ತರ 4-5 ಕ್ವಶನ್ ಅಪಿಯರ್ ಆಗಿದೆ. ಆಯ್ತಾ? ಈ ತರ 4-5 ಕ್ವಶನ್ ಅಪಿಯರ್ ಆಗಿದೆ. ಬರೀ ನಾವು ಎಕ್ಸಾಂಪಲ್ ಮಾಡಿಸಿದೀವಲ್ಲ, ಬರೀ ಎಕ್ಸಾಂಪಲ್ ಇಂಟ್ರೊಡಕ್ಷನ್ ಕ್ಲಾಸ್ ಓದ್ಕೊಂಡಿದ್ರು 4-5 ಕ್ವಶನ್ ಆನ್ಸರ್ ಮಾಡ್ಬೋದಿತ್ತು. ಅಷ್ಟು ಸಿಂಪಲ್ ಆಗಿ ಕೇಳಿದ್ದೇನೆ ಈ ವರ್ಷ. ಆಯ್ತಾ? ಈ ಕ್ವಶನ್ ಏನಂತೀರಾ ಆನ್ಸರ್ ಏನಿದೆ ಇದಕ್ಕೆ? ಫಸ್ಟ್ ನ್ಯೂಮರೇಟರ್ ಏನಿದೆ ಬರ್ಕೋತೀರಾ. ಕೆಳಗಡೆ 3 zeros ಇದೆ. 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇಡ್ತೀರಾ. ಇದೇ ಫೈನಲ್ ಆನ್ಸರ್. ಆಯ್ತಾ? ಇದೇ ಫೈನಲ್ ಆನ್ಸರ್. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ ಇದಕ್ಕೆ. ಆಯ್ತಾ? ಇಲ್ಲಿ ಈ ಕ್ವಶನ್ ಪೇಪರ್ ನಮಗೆ ಆಪ್ಷನ್ ಸಿ ಬರುತ್ತೆ. ಆಯ್ತಾ? ಇಷ್ಟು ಸಿಂಪಲ್ ಆಗಿದೆ. ಅದಕ್ಕೆ ಹೇಳ್ತಾ ಇರೋದು 3ನೇ ಕ್ಲಾಸ್ ಮಕ್ಕಳೇ, 3ನೇ ಕ್ಲಾಸ್ ಅಥವಾ 4ನೇ ಕ್ಲಾಸ್ ಮಕ್ಕಳು ಈ ವಿಡಿಯೋ ಏನಂತಾರೆ, ನೀವು ಧೈರ್ಯವಾಗಿರಿ. ನೀವೇನಾರ ಇದನ್ನೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಅಂದ್ರೆ ಹೇಳಿದ್ನೆಲ್ಲ ಸುಮ್ಮನೆ ದಿನಕ್ಕೆ ಲೆಕ್ಕ ಮಾಡಿಸ್ತಾ ಇದೆ ಅಂತ ಇದ್ರಲ್ಲಿ ಬರ್ತಿದ್ದಿಲ್ಲ, ಯೂಟ್ಯೂಬಲ್ಲಿ ಬರ್ದಿರೋದನ್ನ ನೋಟ್ಸ್ಗೆ ಕಾಪಿ ಮಾಡ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ. ಫಸ್ಟ್ ಲೆಕ್ಕ ಅರ್ಥ ಆದ್ಮೇಲೆ ಸೆಕೆಂಡ್ ಲೆಕ್ಕಕ್ಕೆ ಹೋಗ್ಬೇಕು. ರೂಲ್ ನಂಬರ್ 1 ಮ್ಯಾಥ್ಸ್ ಅಲ್ಲಿ ಮಾಸ್ಟರ್ ಪೀಸ್ ಆಗಬೇಕು ಅಂದ್ರೆ ಫಸ್ಟ್ ಲೆಕ್ಕ ಅರ್ಥ ಆದ್ಮೇಲೆ ಸೆಕೆಂಡ್ ಲೆಕ್ಕಕ್ಕೆ ಹೋಗ್ಬೇಕು. ಸೆಕೆಂಡ್ ಪ್ರಾಬ್ಲಮ್ ಅರ್ಥ ಆದ್ಮೇಲೆ 3ನೇ ಲೆಕ್ಕಕ್ಕೆ ಹೋಗ್ಬೇಕು. ಆ ರೀತಿ ಪ್ರತಿದಿನ 10 ಲೆಕ್ಕ ಸಾಕು ಪ್ರಾಕ್ಟೀಸ್ ಮಾಡಿ ನೀವು.